ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ವಕೀಲ್ಗೂಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೇಟಾಗಿ ಎದ್ದಿದ್ದೆ ಇವತ್ತು ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಆಗಿಲ್ಲ. ಅನ್ಫಾರ್ಚುನೇಟ್ಲಿ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಬಟ್ ಐ ಆಮ್ ಡೆಫಿನೆಟ್ಲಿ ಶ್ಯೂರ್ ನಾನು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಆ್ಯಂಡ್ ಫ್ರೆಶಪ್ ಆಗಿ ಬಂದು ಫಸ್ಟ್ ಕೆಲಸ ಬಾಗಿಲು ತೊಳೆಯೋದು ಮಾಡ್ತೀನಿ. ಬಟ್ ರಂಗೋಲಿ ಯಾವಾಗ್ಲೂ ಮೂಡ್ ಚೆನ್ನಾಗಿರಬೇಕು, ನಮ್ಮ ಮೈಂಡ್ಸೆಟ್ ಚೆನ್ನಾಗಿದ್ರೆ ರಂಗೋಲಿ ಯಾವಾಗಲೂ ಚೆನ್ನಾಗಿ ಬರುತ್ತೆ. ಬಟ್ ಅವತ್ತು ನನ್ನ ಮೂಡು ಚೆನ್ನಾಗಿರಲಿಲ್ಲ ಆ್ಯಂಡ್ ಐ ವಾಸ್ ಸೋ ಸ್ಟ್ರೆಸ್ಫುಲ್. ಹಾಗಾಗಿ ಮತ್ತೆ ಒಂದ್ಸಲಿ ಹಾಕಿದ ರಂಗೋಲಿನ ತೊಳೆದು ಇನ್ನೊಂದ್ಸಲಿ ರಂಗೋಲಿ ಹಾಕೋ ಥರ ಆಯಿತು. ಆ್ಯಂಡ್ ಊರಿಂದ ಮಲ್ಲಿಗೆ ಗಿಡ ಮಲ್ಲಿಗೆ ಗಿಡ ಅಲ್ಲ, ಕಮಲದ ಗಿಡ, ವಾಟ್ ಐಮ್ ಟೆಲ್ಲಿಂಗ್, ಕಮಲದ ಗಿಡ ತೊಗೊಂಡು ಬಂದಿದ್ವಿ. ಕೆರೆಯಲ್ಲಿ ಬರುತ್ತಲ್ಲ ಅದಕ್ಕೆಲ್ಲ ಮೀನು ಹಾಕಿದ್ವಿ. ಮರಿ ಹಾಕಿತ್ತಲ್ಲ ಅಂತ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಹೋದರೆ ಎಲ್ಲ ಹೋಗಿ ಬಚ್ಚಿಟ್ಕೊಂಡೇ ಬಿಡ್ತು. ನನಗೆ ವೀಡಿಯೋದಲ್ಲಿ ಕ್ಯಾಪ್ಚರೇ ಮಾಡೋಕ್ಕಾಗಿಲ್ಲ. ಓನ್ಲಿ ಒನ್ ವಾಸ್ ವಿಸಿಬಲ್. ಓಕೆ, ಅದಾದಮೇಲೆ ಫ್ರೆಶಪ್ ಆಗಾದಮೇಲೆ ಒಂದು ನಾಮಕರಣ ಇತ್ತು ನಮ್ಮ ಕ್ಯಾಂಪಸ್ಸಲ್ಲೇ, ನೇಬರ್ಸ್ದೇ. ಸೊ ಅಲ್ಲಿ ಕೂಡ ಹೋಗಿದ್ವಿ. ಡೆಕೋರೇಷನ್ ವಾಸ್ ರಿಯಲಿ ನೈಸ್. ಗ್ರೀನ್ರಿ ಆಗಿ ಎಲ್ಲ ಮಾಡಿಸಿದ್ರು, ಸಖತ್ತಾಗಿ ಬಂದಿತ್ತು ಡೆಕೋರೇಷನ್. ಆ್ಯಂಡ್ ಇಟ್ಸ್ ಅ ಗರ್ಲ್ ಬೇಬಿ, ಶಿ ಜಾಯಿನ್ ಫಾರ್ ಅ ಗರ್ಲ್ ಗ್ಯಾಂಗ್. ಆ್ಯಂಡ್ ಆ ಪಾಪು ಹೆಸರು ಬಂದು ದಿಶಿತಾ ಅಂತ. ವೆರಿ ಯೂನಿಕ್ ಅನಿಸ್ತು. ಎಲ್ಲರೂ ದೀಕ್ಷಿತಾ ಆ ಥರ ಇಡ್ತಾರೆ, ಬಟ್ ಇಟ್ಸ್ ದಿಶಿತಾ, ಗುಡ್ ನೇಮ್. ಫಂಕ್ಷನ್ ಮುಗಿಸ್ಕೊಂಡ್ಬಂದು ಗೋಯಿಂಗ್ ಟು ಟೆಂಪಲ್ಗೆ ಹೋಗಿ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅವತ್ತು ಗುರುವಾರ ಆಗಿದ್ದರಿಂದ ನಾವು ರಾಘವೇಂದ್ರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ರಾಘವೇಂದ್ರ ಮಠಕ್ಕೆ ಹೊರಟ್ವಿ. ಇದು ರಾಘವೇಂದ್ರ ಮಠ ಇರೋದು ಲಕ್ಷ್ಮೀಪುರ ರೋಡಲ್ಲಿ. ಪ್ರಾಪರ್ ನನಗೆ ಊರದ ಹೆಸರು ಗೊತ್ತಿಲ್ಲ, ಬಟ್ ಲಕ್ಷ್ಮೀಪುರ ರೋಡಲ್ಲಿ ರಾಘವೇಂದ್ರ ಮಠ ಇರೋದು. ಆ್ಯಂಡ್ ಅವತ್ತು ಅಷ್ಟೇ ಸ್ವಲ್ಪ ರಶ್ ಇರುತ್ತೆ ಗುರುವಾರ ಅಂತ ಅಂದಾಗ, ಬಟ್ ಚೆನ್ನಾಗಿ ದರ್ಶನ ಆಯಿತು. ಹರಿಬರಿ ಆ ಥರ ಏನೂ ಇರಲಿಲ್ಲ. ಆ್ಯಂಡ್ ಇಲ್ಲಿ ಕೆಲವು ಸಾಲುಗಳನ್ನ ಹಾಕ್ಸಿದ್ರು. ಇಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಒಂದು ಸಾಲಂತೂ ನಮಗೇನೆ ಒಂದೇನೋ ಸೂಚನೆ ಕೊಟ್ಟಂಗೆ ಫೀಲ್ ಆಗ್ತಿತ್ತು. ನಂಗೆ ಅದರಲ್ಲಿ ಒಂದು ಲೈನ್ ತುಂಬ ಇಷ್ಟ ಆಯಿತು. ಸೋತ ಜಾಗದಲ್ಲೇ ಗೆಲ್ಲಬೇಕು, ಅವಮಾನಿಸಿದವರ ಮುಂದೆಯೇ ತಲೆ ಎತ್ತಿ ಬದುಕಬೇಕು, ಪ್ರತಿಯೊಬ್ಬರಿಗೂ ಸಮಯ ಬಂದೇ ಬರುತ್ತದೆ ಅಂತ ಎಷ್ಟು ಮೀನಿಂಗ್ಫುಲ್ಲಾಗಿ ತುಂಬ ಚೆನ್ನಾಗಿರೋ ಲೈನ್ಸ್ಗಳನ್ನ ಅಲ್ಲಿ ಹಾಕ್ಸಿದ್ದಾರೆ. ಎಷ್ಟು ಥಾಟ್ಫುಲ್ ಮೆಸೇಜಸ್ನ ಹಾಕ್ಸಿದ್ದಾರೆ ಅಂತಂದರೆ ಅದನ್ನ ಓದಿದಾಗ ಇಟ್ಸ್ ರಿಯಲಿ ಫೆಲ್ಟ್ ಟೂ ಗುಡ್. ಆ್ಯಂಡ್ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಸಾಯಿಬಾಬಾ ದೇವಸ್ಥಾನ ಇದೆ. ಪ್ರತಿ ಸಲಿನೂ ನೆಕ್ಸ್ಟ್ ಟೈಮ್ ಬರೋಣ ಅಂತ ಮುಂದಕ್ಕೆ ಹಾಕ್ತಾನೆ ಇದ್ವಿ. ಸೊ ಇವತ್ತು ಮಧ್ಯಾಹ್ನ ಹೋಗಿದ್ದರಿಂದ ಸಾಯಿಬಾಬಾ ದೇವಸ್ಥಾನ ಕೂಡ ಹೋಗೋಣ ಅಂತ ಅಲ್ಲೂ ಕೂಡ ಹೋದ್ವಿ. ಬಟ್ ರಾಘವೇಂದ್ರ ಮಠದಲ್ಲಿ ಅಷ್ಟೊಂದು ರಶ್ ಅನಿಸಿಲ್ಲ. ಸಾಯಿಬಾಬಾ ದೇವಸ್ಥಾನದಲ್ಲಿ ಅವತ್ತು ಸ್ವಲ್ಪ ರಶ್ ಇತ್ತು. ಬಟ್ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮಳೆ ಬರ್ತಾಯಿದೆ. ಸೊ ಮನೆಗೆ ರೀಚ್ ಆಗೋಷ್ಟರಲ್ಲಿ 5:30 ಆಗಿತ್ತು. ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಹೊರಗಡೆ ಕುತ್ಕೊಂಡ್ವಿ, ಸೆಕೆ ಆಗ್ತಾಯಿತ್ತು ಅಂತ. ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಮಳೆ ಲೈಟಾಗಿ ಬರ್ತಾಯಿತ್ತು, ಬಟ್ ಪವರ್ ಕಟ್ ಮಾಡಿಬಿಟ್ರು. ಹೋಲ್ ನೈಟ್ ಕರೆಂಟ್ ಬಂದಿರಲಿಲ್ಲ. ಸೊ ಹಾಗಾಗಿ ನಂಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಮ್ಮನೆ ಪಕ್ಕದ ಮನೆ ಆಂಟಿ ಸಣ್ಣಗೆ ಕರ್ಕೊಂಡು ತೊಗೊಂಡು ಬಂದು ಕೊಟ್ಟರು. ಆ್ಯಂಡ್ ನಾನು ವುಡನ್ ಕೂಮ್ಗಳನ್ನ ಯೂಸ್ ಮಾಡೋದು. ನಾನು ಅದನ್ನು ನಾರ್ಮಲ್ಲಾಗಿ ವಾಶ್ ಮಾಡ್ತಿದ್ದೆ, ಬಟ್ ಅಷ್ಟೊಂದು ನೀಟಾಗಿ ಕ್ಲೀನಾಗಿದೆ ಅಂತ ನನಗೆ ಅನ್ನಿಸ್ತಿರ್ಲಿಲ್ಲ. ಸೊ ಯಾವುದೋ ವ್ಲಾಗ್ ನೋಡಬೇಕಾದ್ರೆ ನೋಡಿದೆ, ಕೂಮ್ಗಳನ್ನೆಲ್ಲ ಚೆನ್ನಾಗಿ ಬಾಯ್ಲ್ ಮಾಡಬೇಕು, ಆವಾಗ ಅದರಲ್ಲಿರೋವಂಥ ಡರ್ಟ್ ಗಂಕ್ ಏನೇ ಇದ್ರೂ ಎಲ್ಲ ಹೋಗುತ್ತೆ ಅಂತ. ಆ್ಯಂಡ್ ಪಕ್ಕದಲ್ಲಿ ರೋಸ್ಮೆರಿ ವಾಟರ್ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೆ. ಆ್ಯಂಡ್ ಈ ಕಡೆ ಸೈಡು ಕೂಮ್ಗಳನ್ನೆಲ್ಲ ನೀಟಾಗಿ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟಿಟ್ಟಿದ್ದೆ. ಅದಾದಮೇಲೆ ಮತ್ತೆ ಸಣ್ಣಗೆ ತೊಗೊಂಡು ಬಂದು ಕೊಟ್ಟರು. 20 ರೂಪೀಸ್ ಅಂತ ಇದು. ಚೆನ್ನಾಗಿದೆ ಅಂತ ಅಂದಿದ್ದಕ್ಕೆ ನಾನು ಎಕ್ಸ್ಟ್ರಾ ತೊಗೊಂಡು ಬಂದಿದ್ದೀನಿ, ತೊಗೊಳ್ಳಿ ಅಂತ ತಂದುಕೊಟ್ರು. ಸೊ ಈ ಕಡೆ ಕೂಮ್ನ ವಾಶ್ ಮಾಡಬೇಕು ಅಂತ ಅದನ್ನು ಬಾಯ್ಲ್ಗೆ ಹಾಕಿದ್ದೆ. ಆ್ಯಂಡ್ ಇನ್ನೊಂದು ಕಡೆ ರೋಸ್ಮೆರಿ ವಾಟರ್ನ ಬಾಯ್ಲ್ ಮಾಡ್ತಾಯಿದ್ದೆ. ನೋಡ್ಬೋದು ಎಷ್ಟು ಗಲೀಜಿದೆ ಅಂತ. ನನಗೆ ಐಡಿಯಾನೇ ಇರಲಿಲ್ಲ ಇಷ್ಟೊಂದು ಗಲೀಜು ಬರ್ಬೋದು ಅಂತ. ಸೊ ಆಯಿಲ್ ಯೂಸ್ ಮಾಡ್ತಿರ್ತೀನಿ, ಹೋಮ್ ಮೇಡ್ ಆಯಿಲ್ ಅದೆಲ್ಲ ಯೂಸ್ ಮಾಡೋದ್ರಿಂದ ತುಂಬ ಕೊಳೆ ಇತ್ತು. ಫೈನಲಿ ನೀಟಾಗಿ ಕ್ಲೀನ್ ಆಯಿತು. ಇದನ್ನು ಒಂದ್ಸಲಿ ನೀವು ಹೇರ್ ವಾಶ್ ಅಥವಾ ಯಾವುದಾದ್ರು ಬಾಡಿ ವಾಶ್, ಶ್ಯಾಂಪು ಏನಾದರೂ ಹಾಕಿ ನೀಟಾಗಿ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಒಣಗಿಸಿ ಅದನ್ನು ಕೋಕೋನಟ್ ಆಯಿಲಲ್ಲಿ ಜಸ್ಟ್ ನೀವು ಸೀಸ್ನಿಂಗ್ ಮಾಡೋ ಥರ ಮಾಡಿಬಿಟ್ಟು ನೆಕ್ಸ್ಟ್ ಯೂಸ್ ಮಾಡ್ಕೊಂಡು ಹೋಗ್ಬೋದು. ನೀಟಾಗಿ ಬ್ರಷ್ಗಳೆಲ್ಲ ಕ್ಲೀನ್ ಆಯಿತು ಅಂತ ಅನ್ನಿಸ್ತು. ಸೊ ಮೈ ಕೂಮ್ಸ್ ಆರ್ ಪರ್ಫೆಕ್ಟ್ಲಿ ಕ್ಲೀನ್ ನಾವು. ಸಂಜೆ ನಾವು ತರಕಾರಿ ತರೋಣ ಅಂತ ಹೋದ್ವಿ. ನಮ್ಮ ಏರಿಯಾದಲ್ಲಿ ತೊಗೊಳ್ಳಲ್ಲ, ಬಿಕಾಸ್ ಎಲ್ಲದೂ ತುಂಬ ರೇಟ್ ಇರುತ್ತೆ. ನಮ್ಮ ಕಾಲೇಜ್ ಹತ್ರ ಫ್ರೆಶ್ ಆಗಿರೋ ತರಕಾರಿನೂ ಸಿಗುತ್ತೆ ಆ್ಯಂಡ್ ಚೆನ್ನಾಗಿ ಇರೋದು ಕೂಡ ಸಿಗುತ್ತೆ, ಪ್ರೈಸಿಂಗ್ ಕೂಡ ಕಡಿಮೆ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಪ್ರತಿ ಸಲಿನೂ ಹೋಗಿ ಅಲ್ಲೇ ತೊಗೊಂಡು ಬರೋದು. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.